ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂದ್ಕೊಂಡು ನನ್ನ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದನೇ ನಮ್ಮ ಬ್ಲಾಗ್ ಶುರು ಮಾಡ್ಕೊಂಡಿದ್ದು. ಇದು ಆಲ್ಮೋಸ್ಟ್ ಈಗ ನೀರೇನು ತುಂಬತ್ತೇನಲ್ಲ. ಈಗ ನಂದು ರೊಟ್ಟಿದು ಬೆಳಿಗ್ಗೆ ನಮ್ಮದು ನಾಷ್ಟ ರೊಟ್ಟಿ, ಹಾಗಾಗಿ ರೊಟ್ಟಿ ಮುಗಿಸ್ಕೊಂಡು ಆಮೇಲೆ ಕುಂಬಳಕಾಯಿ ಪಲ್ಯ, ರೊಟ್ಟಿಗೆ ಕುಂಬಳಕಾಯಿ ಪಲ್ಯನೂ ರೆಡಿಯಾಗಿತ್ತು, ರೊಟ್ಟಿನೂ ರೆಡಿಯಾಗಿತ್ತು. ಕುಡಿಯೋಕಂತ ಹೇಳಿ ಒಂದು ಕೊಡ ನೀರು ತೊಗೊಂಡು ಹೊಂಟಿದ್ದೆ. ಅಂದರೆ ದಿನಾನೂ ನೀರು ಬರ್ತೈತೆ, ನೀರಿಂದೇನು ಪ್ರಾಬ್ಲಮ್ ಇಲ್ಲ. ಬಾಕಿದ ಬಟ್ಟೆ ತೊಳ್ಯಾಕ, ಅರ್ಬಿ ಒಗ್ಯಾಕ ಎಲ್ಲ ಸಿಂಟೆಕ್ಸ್ ನೀರು ಕನೆಕ್ಷನ್ ಐತಿ. ಕುಡಿಯೋಕೆ ಮಾತ್ರ ಹಿಡ್ಕೊಳ್ಳುವಂಥದ್ದು. ಆಮೇಲೆ ಎಲ್ಲ ನನ್ನ ಮಗಳಿಗೆಲ್ಲ ಹಾಲೆಲ್ಲ ಕುಡಿಸಿ ಆಕಿಗೆ ಮಲಗಿಸಿ ನಮ್ಮದು ಜಳಕ ಎಲ್ಲ ಮುಗಿಸ್ಕೊಂಡು, ಜಳಕ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ರೊಟ್ಟಿ ತಿನ್ನತ್ತಿದ್ವಿ. ಬಟ್ ರೊಟ್ಟಿ, ಬಿಸಿ ರೊಟ್ಟಿ, ಆಮೇಲೆ ಕುಂಬಳಕಾಯಿ ಪಲ್ಯ, ಆಮೇಲೆ ಸ್ವಲ್ಪ ನಿನ್ನಿದ್ದು ಚೌಳಿಕಾಯಿ ಪಲ್ಯ ಇತ್ತು. ಅದನ್ನೆಲ್ಲ ನಾಷ್ಟ ಎಲ್ಲ ಮಾಡ್ಕೊಂಡ್ರೆ ಆತಕ್ಕೆ ಏಳೋದ್ರೊಳಗೆ ಅಂಥೇಳಿ ನಾಷ್ಟ ಎಲ್ಲ ಮುಗಿಸ್ಕೊಂಡೆ. ನಾಷ್ಟ ಮುಗಿಸ್ಕೊಂಡು ಮತ್ತು ಆಕಿಗೆ ಆಮೇಲೆ ಎದ್ಮೇಲೆ ಆಕಿಗೆ ಮತ್ತು ಫುಡ್ ರೆಡಿ ಮಾಡ್ಕೋಬೇಕಲ್ಲ, ಮತ್ತು ಅಂಥೇಳಿ ಎದ್ಮೇಲೆ ಮಾಡೋಕ್ಕೂ ಕೊಡೋಂಗಿಲ್ಲ. ಹಾಗಾಗಿ ಆಕೆ ಫುಡ್ ರೆಡಿ ಮಾಡಿದ್ರಾತಂಥೇಳಿ ಮಾಡತ್ತಿದ್ದೆ. ಇದು ಹೆಂಗೋ ಕುಂಬಳಕಾಯಿ ಪಲ್ಯ ಮಾಡಿದ್ದೆಲ್ಲ, ಅದ್ರಾಗ ಒಂದು 2 ಪೀಸ್ ಕುಂಬಳಕಾಯಿದ್ದು ತೆಗೆದಿಟ್ಕೊಂಡಿದ್ದೆ. ಆಕೆಗೂ ಇವಾಗಿಂದನೇ ಎಲ್ಲ ತರಕಾರಿ ರೂಢಿ ಮಾಡಿದ್ರಾತ. ಆಮೇಲೆ ಇವಾಗಿಂದ ರೂಢಿ ಮಾಡ್ಕೊಂಡು ಹೋದ್ರೆ ಅವ್ರಿಗೂ ರೂಢಿ ಆಗಿಬಿಡ್ತೈತಿ. ಆಮೇಲೆ ತ್ರಾಸ ಆಗೋದಿಲ್ಲ ತಿನ್ಸಾಕಂಥೇಳಿ ಆಕೆಗೂ ನಾನು ಸ್ವಲ್ಪ ಆದಷ್ಟು ತರಕಾರಿ ಎಲ್ಲ ತಿನ್ಸಕ್ಕೆ ರೂಢಿ ಮಾಡತ್ತೀನಿ. ಹಂಗೆ ಮತ್ತು ನಾನು ಇದೊಂದೇ ಕೊಡೋದಿಲ್ಲ ಆಕೆಗೆ. ಅದ್ರ ಜೊತೆಗೆ ಹೆಂಗೂ ಬಿಸಿ ರೊಟ್ಟಿ ಇರ್ತೈತಲ್ಲ, ಮೆತ್ತಗೆ ಮಾಡಿದ್ದು ಒಂದು ರೊಟ್ಟಿನ ಒಂದು 2 ಪೀಸ್ ಅದ್ರಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ನಾನು ಆಕೆಗೆ ಕೊಡೋದು. ರೂಢಿ ಮಾಡ್ಬೇಕು ನಾವು ಮಕ್ಕಳಿಗೆ, ಏನಾಗೋದಿಲ್ಲ. 9 ಮಂತ್ ಆಕೆಗೆ ಕಂಪ್ಲೀಟ್ ಆಗೈತಿ. ಈಗ 10 ಸ್ಟಾರ್ಟ. ಹಾಗಾಗಿ ಇದನ್ನು ಚಲೋ ಕುದಿಸಿ ನಾನು ಅದು ಸಿಪ್ಪಿ ತೆಗಿತೇನೆ. ಕುದ್ದಾದ್ಮೇಲೆ ಆಮೇಲೆ ಇದು ರೊಟ್ಟಿದೊಂದು 2 ಪೀಸ್ ಈ ರೀತಿ ತುಣುಕು ಮಾಡಿ ಅದ್ರಾಗ ಅದೊಂದು 2 ಕುಂಬಳಕಾಯಿ ಹಾಕ್ಕೊಂಡು, ಆಮೇಲೆ ಅದೇನು ಕುಂಬಳಕಾಯಿ ಕುದಿಸಿದ ನೀರು ಇರ್ತದಲ್ಲ ಅದನ್ನು ಅದಕ್ಕೆ ಹಾಕ್ಕೊಂಡು ಪೂರ್ತಿ ಮೆತ್ತಗೆ ಸ್ಮ್ಯಾಶ್ ಮಾಡ್ಕೊತೇನೆ. ಅದನ್ನು ಮಾಡ್ಕೊಂಡು ಹಂಗೆ ಮಲ್ಕೊಂಡಿದ್ಲು. ಮತ್ತು ಆಕಿ ಹೇಳೋದ್ರೊಳಗೆ ಆಕಿದೊಂದು ಫುಡ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ಅಂತಂದ್ರೆ ನಂಗೆ ಸರಿ ಆಕತಿಲ್ಲ. ಅಂದ್ರೆ ಮತ್ತೆ ಎದ್ದ ಮೇಲೆ ಮಾಡೋಕೆ ಕೊಡೋಂಗಿಲ್ಲ. ಹಾಗಾಗಿ ಆಕಿದು ಫುಡ್ ಎಲ್ಲ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೇನೆ. ಆಕೆ ಮಲ್ಕೊಳ್ಳೋದು ಹೇಳೋದು ನಮಗೆಲ್ಲ ಗೊತ್ತಿರ್ತೈತಲ್ಲ, ನಮ್ಮ ತಾಯಿಗಳಿಗೆಲ್ಲ ಅವ್ರು ಯಾವಾಗ ಮಲ್ಕೋತಾರೆ, ಯಾವಾಗ ಹೇಳ್ತಾರೆ ಅಂಥೇಳಿ. ಹಿಂಗಾಗಿ ಆಕೆ ಹೇಳೋದ್ರೊಳಗೆ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಆಕೆ ಎದ್ದಾದ್ಮೇಲೆ ಮತ್ತೊಂದು ಅರ್ಧ ಗಂಟೆ ಆಕೆಗೆ ಆಡಿಸ್ಬೇಕು. ಆಟ ಎಲ್ಲ ಆಡಿಸ್ಕೊಂಡು ಆಮೇಲೆ ಆಕೆಗೆ ಅದನ್ನು ತಿನ್ನಿಸ್ಬೇಕಿಲ್ಲ ಅಂದ್ರೆ ಮತ್ತೆ ಎದ್ದು ಕೂಡಲೇ ತಿನ್ನೋಂಗಿಲ್ಲ. ಹಂಗಾಗಿ ಒಂದು ಅರ್ಧ ಗಂಟೆ ಎಲ್ಲ ಆಕಿದು ಮುಗಿಸ್ಕೊಂಡು ಆಕೆಗೆ ಮತ್ತೆ ತಿನ್ನಿಸಿ ಮತ್ತು ಒಂದು ಸ್ವಲ್ಪ ಹೊತ್ತು ಎಲ್ಲ ಆಟ ಆಡಿಸಿ ಮತ್ತು ಮಧ್ಯಾಹ್ನ ಮಲ್ಕೋತಾಳೆ. ಬೆಳಗ್ಗೆ ಮಲ್ಕೋತಾಳೆ, ಮಧ್ಯಾಹ್ನ ಮಲ್ಕೊತಾಳೆ. ಆಮೇಲೆ ಆಕೆ ಮಲಗಿಸಾದ್ಮೇಲೆ ನಂಗೆ ಒಂದು ಸ್ವಲ್ಪ ಮೂಗಿನ ಮೇಲೆ ಆಮೇಲೆ ಗಲ್ಲದ ಮೇಲೆ ಅದು ಮೊಳಕೆ ಬಂದಂಗೆ ಅನ್ಸಾತಿತ್ತು. ಹಾಗಾಗಿ ನಂಗೆ ಅನ್ನಿಸ್ತಂದ್ರೆ ನಾನು ಈ ರೀತಿ ಸ್ಟೀಮ್ ತೊಗೋತೀನಿ. ಸ್ಟೀಮ್ ತೊಗೊಂಡಾದ್ಮೇಲೆ ಒಂದು 15 ನಿಮಿಷ ತೊಗೊಂಡು ಆಮೇಲೆ ಸೇಫ್ಟಿ ಪಿನ್ನಿಂದ ಅದನ್ನೆಲ್ಲ ಹಿಂಗೆ ಒತ್ತಿ ತೆಗ್ದೆ ಅಂದ್ರೆ ಬರ್ತೈತೆ. ಅದೆಲ್ಲ ಕ್ಲೀನ್ ಅನ್ನಿಸ್ತೈತಿ. ಆ ರೀತಿ ಫೇಸ್ ಫುಲ್ ಕ್ಲೀನ್ ಅನ್ನಿಸ್ತೈತಿ, ಸಾಫ್ಟ್ ಅನ್ನಿಸ್ತೈತಿ. ಮನ್ಯಾಗ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ. ಆಮೇಲೆ ಮುಖ ಎಲ್ಲ ಒಂಥರ ಹೊಳಪು ಬರ್ತೈತಿ, ಕ್ಲೀನ್ ಅನ್ನಿಸ್ತೈತಿ. ಸೊ ಟ್ರೈ ಮಾಡಿ ನೋಡಿರಿ. ಚಲೋ ತಂಗೆ ಆಟ ಆಡತ್ತಿದ್ಲ. ಹಾಗಾಗಿ ಏನು ನಿಲ್ಲೋದೆಲ್ಲ ಕಲ್ತ್ಬಿಟ್ಟಾಳೀಗ. ನಿಂತದ್ದು ಏನೇನೋ ನಗೋದಂತ ಕೈ ಮಾಡಿ ಹಾಗೆಲ್ಲ ಮಾಡತ್ತಿದ್ಲ. ಹಾಗಾಗಿ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡೆ ನಾನು. ಅದು ಕುರ್ಚಿ ಕುಂದ್ರಾಕಂತಂದ್ರೆ ಅದನ್ನ ತೊಗೊಂಡು ಆಟ ಆಡ್ತಾರೆ. ಅದನ್ನ ತೊಗೊಂಡು ದುಗಿಸ್ಕೊಂತ ಹೊಂಟಿದ್ಲ. ಅದನ್ನಷ್ಟು ವಿಡಿಯೋ ಮಾಡಿಕೊಂಡೆ. ನಂದು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಒಂದು ಹೆಂಗಿತ್ತು ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ವ್ಲಾಗ್ನ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.